ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. IOCL ಪೆಟ್ರೋಲ್ ಬಂಕ್ ಡೀಲರ್ಗಳಿಗಾಗಿ ಒಂದು ಹೊಸ ವ್ಯಾಪಾರ ಅವಕಾಶದ ಬಗ್ಗೆ ಮಾತಾಡೋಣ. ನಮ್ಮ ಹತ್ರ ಒಂದು ಪ್ರೆಸೆಂಟೇಷನ್ ಇದೆ. ಇದು ಪ್ರೋಟಫ್ ಅನ್ನೋ ಕಂಪನಿಯಿಂದ ಬಂದಿದೆ. ಅವರು ಪೆಟ್ರೋಲ್ ಬಂಕ್ಗಳಲ್ಲಿ ಆರೋಗ್ಯಕರ ತಿಂಡಿ ಮಾರಾಟ ಮಾಡೋ ಬಗ್ಗೆ ಇದು. ಹೌದು, ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ಪೆಟ್ರೋಲ್ ಬಂಕ್ಗಳಿಗೆ ಜನ ಬರ್ತಾರಲ್ಲ, ಅವರಿಗೆ ಪ್ರಯಾಣದ ಮಧ್ಯೆ ಏನಾದ್ರೂ ಕೊಂಡ್ಕೊಳ್ಳೋತೆ ಒಂದು ಆರೋಗ್ಯಕರ ಆಯ್ಕೆ ಕೊಡೋದು. ಸರಿ. ಹಾಗಾದ್ರೆ ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಡೀಲರ್ಗೆ ಇದರಿಂದ ಏನು ಸಿಗುತ್ತೆ, ಎಷ್ಟು ದುಡ್ಡು ಹಾಕಬೇಕು, ಮತ್ತೆ ಇದರಲ್ಲಿ ಏನಾದ್ರೂ ರಿಸ್ಕ್ ಇದೆಯಾ? ಮೊದಲು ಯಾವ ತರಹದ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ? ಲಿಸ್ಟ್ ದೊಡ್ಡದಿದೆ. ಮುಖ್ಯವಾಗಿ ಆರೋಗ್ಯಕ್ಕೆ ಒಳ್ಳೇದು ಅನ್ನೋ ಥರದ ತಿಂಡಿಗಳು. ಬೇಕ್ಡ್ ರಾಗಿ ಭೇಲಿದೆ, ಆಮೇಲೆ ಕಿನೋವಾ ಪಫ್ಸ್, ರಾಗಿ ಭುಜಿಯಾ, ರಾಗಿ ಕುಕೀಸ್ ಕೂಡ. ಶುಗರ್ ಫ್ರೀ ಪ್ರೋಟೀನ್ ಬಾರ್ಗಳು ಇವೆ. ಬರೀ ತಿಂಡಿಗಳಷ್ಟೇ ಅಲ್ಲ. ಇಲ್ಲ, ಅದರ ಜೊತೆಗೆ ಪ್ಲಾಂಟ್ ಪ್ರೋಟೀನ್ ಪೌಡರ್, ಸ್ಪೋರ್ಟ್ಸ್ ಡ್ರಿಂಕ್ಸ್ ತರಹ ಪ್ರೀ ವರ್ಕೌಟ್ ಪೌಡರ್ ಕೂಡ ಇದೆ. ಮತ್ತೆ ಇನ್ಸ್ಟೆಂಟ್ ಟೀ, ಕಹವಾ, ಸೂಪ್ಸ್, ಹೀಗೆ ಪಟ್ಟಿ ಬೆಳೆಯುತ್ತೆ. ಅಬ್ಬಾ, ಪ್ರೋಟೀನ್ ಪೌಡರ್, ಸ್ಪೋರ್ಟ್ಸ್ ಡ್ರಿಂಕ್ಸ್ ಅಂದ್ರೆ ಕೇವಲ ಪ್ರಯಾಣಿಕರಷ್ಟೇ ಅಲ್ಲ, ಬೇರೆ ಗ್ರಾಹಕರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ಸುತ್ತೆ ಅಲ್ವಾ? ಬೆಲೆ ಹೇಗಿದೆ? ಹೌದು. ಬೆಲೆ ರೇಂಜ್ ಇದೆಯಲ್ಲ, ಅದು ಬಹಳ ದೊಡ್ಡದು. ಒಂದು ಯೂನಿಟ್ಗೆ 30 ರೂಪಾಯಿಂದ ಶುರುವಾಗಿ ಏನಿಲ್ಲ ಅಂದ್ರೂ 3200 ರೂಪಾಯಿವರೆಗೂ ಹೋಗುತ್ತೆ. 3200 ರೂಪಾಯಿ ಪೆಟ್ರೋಲ್ ಬಂಕಲ್ಲಿ ಅಷ್ಟು ಕಾಸ್ಟ್ಲಿ ಐಟಮ್? ಸರಿ. ಆಮೇಲೆ ಶೆಲ್ಫ್ ಲೈಫ್ ಕೂಡ 8ರಿಂದ 18 ತಿಂಗಳವರೆಗೂ ಇರುತ್ತಂತೆ. ಇದು ಸ್ಟಾಕ್ ಇಟ್ಕೊಳ್ಳೋಕೆ ಸ್ವಲ್ಪ ಅನುಕೂಲನೇ. ಹೌದು, ಅದು ನಿಜ. ಸರಿ, ಈಗ ಒಬ್ಬ ಡೀಲರ್ ಇದನ್ನ ಶುರು ಮಾಡಬೇಕು ಅಂದ್ರೆ ಏನ್ ಪ್ರೊಸೀಜರ್, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು? ಮೊದಲಿಗೆ ಒಂದು 20,000 ರೂಪಾಯಿ ಸೆಕ್ಯೂರಿಟಿ ಡೆಪಾಸಿಟ್ ಕಟ್ಟಬೇಕು. ಇದು ರೀಫಂಡಬಲ್ ಅಂತ ಹೇಳಿದ್ದಾರೆ. ಇದು ಅವರು ಒಂದು ಕಿಯಾಸ್ಕ್ ಕೊಡ್ತಾರಲ್ಲ, ಚಿಕ್ಕದು ನಾನ್ ಎಲೆಕ್ಟ್ರಿಕ್, ಅದಕ್ಕೆ ಮತ್ತೆ ಒಂದು ಬಿಸಿ ನೀರಿನ ಕೆಟಲ್ಗೆ ಅಂತೆ. ಓಕೆ, ಅದನ್ನೇ ಅವರು CK ಅಂತ ಕರೆದಿದ್ದಲ್ವಾ, ಕಾಂಪ್ಯಾಕ್ಟ್ ಕಿಯಾಸ್ಕ್? ಹೌದು, ಅದೇ. ಸೊ ಒಟ್ಟಾರೆ ಆರಂಭಿಕ ಪಾವತಿ, ಮೊದಲ ಸ್ಟಾಕ್ ಎಲ್ಲ ಸೇರಿ ಸುಮಾರು 40,000 ಆಗಬಹುದು. 40,000 ರೂಪಾಯಿ ಆರಂಭಿಕ ಹೂಡಿಕೆ. ಎಲ್ಲ ಬಂಕ್ಗಳಿಗೂ ಇದು ಓಪನ್ ಇದೆಯಾ, ಅಥವಾ ಏನಾದರೂ ಸೆಲೆಕ್ಷನ್ ಕ್ರೈಟೀರಿಯಾ ಇದೆಯಾ? ಇದರಲ್ಲಿ ಹೇಳಿರೋ ಹಾಗೆ ಯಾವ ಬಂಕ್ಗಳು 24 ಗಂಟೆ ಓಪನ್ ಇರುತ್ತೋ, ಅಥವಾ CNG EV ಚಾರ್ಜಿಂಗ್ ಇದೆಯೋ, ಅಥವಾ ತುಂಬಾ ಸೇಲ್ಸ್ ಆಗುತ್ತೋ ಅಂಥವುಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಅಂತೆ. ಲಾಜಿಕಲ್ ಆಗಿದೆ. ಎಲ್ಲಿ ಜನ ಜಾಸ್ತಿ ಬರ್ತಾರೋ ಅಲ್ಲಿ ಸೇಲ್ಸ್ ಆಗೋ ಚಾನ್ಸ್ ಜಾಸ್ತಿ. ಹೌದು. ಡೀಲರ್ಗೆ ಸಿಗೋ ಮಾರ್ಜಿನ್ ಅಂದ್ರೆ ಲಾಭಾಂಶ MRPಯಿಂದ GST ಕಳೆದ ಮೇಲೆ 15%. 15% ಅಷ್ಟೇನಾ? ಬೇರೆ ನಾನ್ ಫ್ಯೂಲ್ ರೆವಿನ್ಯೂ NFR ಅಂತಾರಲ್ಲ, ಅದಕ್ಕೆ ಹೋಲಿಸಿದ್ರೆ ಇದು ಅಟ್ರಾಕ್ಟಿವ್ ಇದೆಯಾ? ಡೀಲರ್ಗಳು ಯೋಚನೆ ಮಾಡಬೇಕಾಗತ್ತೆ ಅನ್ಸುತ್ತೆ. ಈಗ ಎಲ್ಲರ ಇಂಟ್ರೆಸ್ಟ್ ಇರೋ ವಿಷಯ ಸಂಭಾವ್ಯ ಆದಾಯ. ತಿಂಗಳಿಗೆ 20,000 ಗಳಿಸಬಹುದು ಅಂತ ಹೇಳಿದ್ದಾರೆ. ಇದು ಎಷ್ಟು ರಿಯಲಿಸ್ಟಿಕ್? ಇದು ನೋಡಿ, ಪೂರ್ತಿಯಾಗಿ ಕೆಲವೊಂದು ಅಸಂಪ್ಷನ್ಸ್ ಮೇಲೇನೆ ಹೇಳಿರೋದು. ಅವರ ಲೆಕ್ಕಾಚಾರ ಏನು ಅಂದ್ರೆ, ದಿನಕ್ಕೆ ಒಂದು 500 ಗಾಡಿ ಬರುವ ಬಂಕ್ನಲ್ಲಿ ಅದರಲ್ಲಿ 10% ಜನ ಅಂದ್ರೆ 50 ಜನ ಪ್ರತಿಯೊಬ್ಬರೂ ಒಂದು ಸರಾಸರಿ 100 ರೂಪಾಯಿ ಖರ್ಚು ಮಾಡಿದ್ರೆ ದಿನಕ್ಕೆ 5,000 ಸೇಲ್ಸ್ ಆಗತ್ತೆ. ಅದರ ಮೇಲೆ 15% ಅಂದ್ರೆ ದಿನಕ್ಕೆ ಸುಮಾರು 650 ರೂಪಾಯಿ, ತಿಂಗಳಿಗೆ ಹತ್ರತ್ರ 20,000 ಆಗ್ಬೋದು ಅಂತ. ಆದ್ರೆ ದಿನಕ್ಕೆ 50 ಜನ ಬಂದು ಇದನ್ನ ತಗೊಳ್ತಾರೆ ಅನ್ನೋದು ಅದು ಸ್ವಲ್ಪ ಆಪ್ಟಿಮಿಸ್ಟಿಕ್ ಅಲ್ವಾ? ಎಲ್ಲ ಕಡೆ ಹೀಗಾಗುತ್ತಾ? ಖಂಡಿತ. ಅದಕ್ಕೆ ಅವರೇ ಹೇಳ್ತಾರೆ, ಇದು ಕೇವಲ ಒಂದು ಅಂದಾಜು ಅಂತ. ನಿಜವಾದ ಸೇಲ್ಸ್ ಇದೆಯಲ್ಲ, ಅದು ಲೊಕೇಶನ್, ಯಾವ ಪ್ರಾಡಕ್ಟ್ ಜಾಸ್ತಿ ಹೋಗತ್ತೆ, ಪ್ರಮೋಷನ್ ಹೇಗೆ ಮಾಡ್ತಾರೆ, ಈ ತರಹ ಹಲವು ವಿಷಯಗಳ ಮೇಲೆ ನಿಂತಿರುತ್ತೆ. ಹಾಗಾಗಿ ಆ 20,000 ಅನ್ನೋದು ಗ್ಯಾರಂಟಿ ಅಂತೂ ಅಲ್ಲ, ಅದೊಂದು ಸಾಧ್ಯತೆ ಅಷ್ಟೇ. ಸರಿ. ಹಾಗಾದ್ರೆ ಆ ಪ್ರೆಸೆಂಟೇಷನ್ನಲ್ಲಿ ರಿಸ್ಕ್ ಫ್ರೀ ಬಿಸ್ನೆಸ್ ಅಂತ ಬರೆದಿದ್ರಲ್ಲ, ಅದರ ಅರ್ಥ ಏನು? ನಿಜವಾಗ್ಲೂ ರಿಸ್ಕ್ ಇಲ್ವಾ? ಅಲ್ಲಿ ರಿಸ್ಕ್ ಫ್ರೀ ಅನ್ನೋ ಪದ ಇದೆಯಲ್ಲ, ಅದು ಒಂದು ನಿರ್ದಿಷ್ಟ ಕಂಡೀಷನ್ಗೆ ಸಂಬಂಧಿಸಿದ್ದು. ಒಂದು ವೇಳೆ ಕಂಟಿನ್ಯೂಸ್ ಆಗಿ 3 ತಿಂಗಳ ಸೇಲ್ಸ್ 5,000 ರೂಪಾಯಿಗಿಂತ ಕಮ್ಮಿ ಆದ್ರೆ ಆಗ ಅದನ್ನ ನಾನ್ ಪರ್ಫಾರ್ಮಿಂಗ್ ಔಟ್ಲೆಟ್ ಅಂತ ಟ್ರೀಟ್ ಮಾಡಿ ಆ ಪ್ರೋಟೆಫ್ ಕಂಪ್ನಿಯವರೇ ಅವರ ಕಿಯಾಸ್ಕ್ ಮತ್ತೆ ಮಾರಾಟ ಆಗದೆ ಉಳಿದಿರೋ ಸ್ಟಾಕ್ ಇದೆಯಲ್ಲ ಅದನ್ನ ವಾಪಸ್ ತಗೊಂಡು ಪೂರ್ತಿ ದುಡ್ಡು ಕೊಡ್ತಾರಂತೆ. ಹಾಗಾದ್ರೆ ರಿಸ್ಕ್ ಫ್ರೀ ಅನ್ನೋದು ಸ್ವಲ್ಪ ಎಕ್ಸಾಜರೇಷನ್ ಆಯ್ತು ಅನ್ಬೋದಾ? ಯಾಕೆಂದ್ರೆ ಡೀಲರ್ ಅವರ ಟೈಮ್, ಎಫರ್ಟ್, ಅವರ ಜಾಗ ಇದೆಲ್ಲ ಕೂಡ ಒಂಥರದ ರಿಸ್ಕ್ ತಾನೆ. ಖಂಡಿತವಾಗಿಯೂ. ಆ ಕಂಡೀಷನ್ ಇರೋದು ಮಾರಾಟ ಆಗದ ಸ್ಟಾಕ್ ಮತ್ತೆ ಕಿಯಾಸ್ಕ್ ಡೆಪಾಸಿಟ್ ಇದೆಯಲ್ಲ, ಅದರ ಹಣಕಾಸಿನ ರಿಸ್ಕ್ ಕಡಿಮೆ ಮಾಡಕ್ಕಷ್ಟೇ. ಆದ್ರೆ ಡೀಲರ್ನ ಸಮಯ, ಶ್ರಮ,
ಆ ರಿಸ್ಕ್ ಅಂತೂ ಇದ್ದೇ ಇರುತ್ತೆ. ಅದೊಂದ್ ರೀತಿ ಸೇಫ್ಟಿ ನೆಟ್ ತರಹ ಅಷ್ಟೇ. ಅರ್ಥ ಆಯ್ತು. ಸೇಲ್ಸ್ ಜಾಸ್ತಿ ಮಾಡೋಕೆ ಏನಾದರೂ ಟಿಪ್ಸ್ ಕೊಟ್ಟಿದ್ದಾರಾ? ಆಮೇಲೆ ಸ್ಟಾಕ್ ರೀಫಿಲ್ ಮಾಡೋದು ಹೇಗೆ? ಹೌದು, ಕೊಟ್ಟಿದ್ದಾರೆ. ಕಿಯಾಸ್ಕ್ನ ಪಂಪ್ ಹತ್ರ ಇಡೋದು, ಬ್ಯಾನರ್, ಸ್ಟ್ಯಾಂಡಿಗಳನ್ನ ಹಾಕೋದು, ಕರಪತ್ರ ಹಂಚೋದು, ಬೇಕಾದ್ರೆ ಶುರುನಲ್ಲಿ ಪೆಟ್ರೋಲ್ ಹಾಕ್ಸೋರಿಗೆ ಸ್ಯಾಂಪಲ್ ಉಚಿತವಾಗಿ ಕೊಡೋದು, ಹೀಗೆಲ್ಲ ಮಾಡಿ ಆಕ್ಟಿವ್ ಆಗಿ ಸೇಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಸ್ಟಾಕ್ ಖಾಲಿ ಆದ್ರೆ ಮಿನಿಮಮ್ 10,000 ರೂಪಾಯಿ ಆರ್ಡರ್ ಮಾಡ್ಬೇಕಂತೆ. 7 ದಿನದಲ್ಲಿ ಡೆಲಿವರಿ ಕೊಡ್ತಾರಂತೆ. ಎಕ್ಸ್ಪೈರಿ ಆದ ಸ್ಟಾಕ್ ಇದ್ರೆ ಅದನ್ನೂ ವಾಪಸ್ ತಗೊಂಡು ಬೇರೆ ಕೊಡ್ತಾರಂತೆ. ಅಂದ್ರೆ ಸುಮ್ನೆ ಕಿಯಾಸ್ಕ್ ಇಟ್ಟು ಕೂತ್ರೆ ಆಗಲ್ಲ, ಡೀಲರ್ ಕಡೆಯಿಂದನೂ ಎಫರ್ಟ್ ಬೇಕು. ಖಂಡಿತ. ಯಾವುದೇ ರಿಟೇಲ್ ಬಿಸ್ನೆಸ್ನಂತೆ ಇಲ್ಲೂ ಅಷ್ಟೇ. ಡೀಲರ್ ಎಷ್ಟು ಆಕ್ಟಿವ್ ಆಗಿರ್ತಾರೋ ಅದರ ಮೇಲೆ ಯಶಸ್ಸಿನಂತಿರುತ್ತೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಇದು ಪೆಟ್ರೋಲ್ ಬಂಕ್ಗಳಲ್ಲಿ ಸಿಗೋ ಅನುಕೂಲತೆ ಮತ್ತೆ ಈಗಿನ ಹೆಲ್ತ್ ಟ್ರೆಂಡ್ ಅನ್ನ ಎರಡನ್ನೂ ಬಳಸ್ಕೊಂಡು ಮಾಡಿರೋ ಒಂದು ಪಾರ್ಟ್ನರ್ಶಿಪ್ ಮಾಡೆಲ್. ಹೌದು, ಬಂಕ್ಗೆ ಹೇಗೋ ಬರುವ ಗ್ರಾಹಕರನ್ನೇ ಬಳಸ್ಕೊಂಡು ಅವರಿಗೊಂದು ಹೆಚ್ಚುವರಿ ವ್ಯಾಲ್ಯೂ ಕೊಡೋ ಪ್ರಯತ್ನ. ಜವಾಬ್ದಾರಿಗಳು ಇಬ್ರ ಮಧ್ಯೆ, ಅಂದ್ರೆ ಪ್ರಾಸೆಂಟ್ ಮತ್ತೆ ಡೀಲರ್ ಮಧ್ಯೆ ಹಂಚೋಗುತ್ತೆ. ಸರಿ, ಕೊನೆಯದಾಗಿ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ. ಈಗ ಪೆಟ್ರೋಲ್ ಬಂಕ್ಗಳು ಅಂದ್ರೆ ಬರೀ ಪೆಟ್ರೋಲ್ ಡೀಸೆಲ್ ಹಾಕೋ ಜಾಗ ಆಗಿ ಉಳಿದಿಲ್ಲ. ಇವಿ ಚಾರ್ಜಿಂಗ್ ಇದೆ, CNG ಇದೆ, ಕೆಲವು ಕಡೆ ಚಿಕ್ಕಪುಟ್ಟ ಕೆಫೆಗಳು ಸಹ ಇರ್ತವೆ. ಈ ಸಂದರ್ಭದಲ್ಲಿ ಈ ತರಹ ಸಂಘ ಹೆಲ್ತಿ ಸ್ನ್ಯಾಕ್ಸ್ ಕಿಯೋಸ್ಕ್ಗಳು ಭವಿಷ್ಯದಲ್ಲಿ ಪೆಟ್ರೋಲ್ ಬಂಕ್ನ ಗ್ರಾಹಕರ ಅನುಭವವನ್ನ, ಅವರ ಎಕ್ಸ್ಪೆಕ್ಟೇಷನ್ಸ್ನ ಹೇಗೆ ಬದಲಾಯಿಸಬಹುದು ಅಂತ ನಿಮ್ಗನ್ಸುತ್ತೆ?